ಹಾಯ್ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಅಧ್ಯಾಯ 13 ಸಂಖ್ಯಾಶಾಸ್ತ್ರ. ವಿದ್ಯಾರ್ಥಿಗಳೇ, ಇದು ಬಹಳಷ್ಟು ಸುಲಭವಾದಂಥ ಅಧ್ಯಾಯ ಅಂತ ಹೇಳ್ಬೋದು. ಇಲ್ಲಿ ಏನಪ್ಪಾ ಅಂದ್ರೆ ನೀವು ಮುಖ್ಯವಾಗಿ 3 ಪ್ರಶ್ನೆಗಳಿರ್ತಾವೆ. ಸರಾಸರಿ, ಬಹುಲಕ, ಮಧ್ಯಾಂಕ. ಈ 3 ಪ್ರಶ್ನೆಯಲ್ಲಿ ಫಿಕ್ಸ್ ಏನಪ್ಪಾ ಅಂದ್ರೆ ನಿಮಗೆ ಒಂದನ್ನ 3 ಅಂಕಕ್ಕೆ ಕೇಳ್ತಾನ. ಅಲ್ಲಿ ನಿಮ್ಗೆ ಇನ್ನೊಂದು ಏನಪ್ಪಾ ಅಂದ್ರೆ ಇಲ್ಲಿ ಈ 3ರಾಗ ನೀವು ಯಾವುದಾದ್ರೂ ಎರಡನ್ನ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಅಲ್ಲಿ ನಿಮ್ಗೆ ಚಾಯ್ಸಿಂಗ್ ಇರ್ತಾವ ಕ್ವಶನ್ ಪೇಪರ್ದಾಗ. ಸರಾಸರಿ ಕಂಡಿಡಿರಿ ಅಥವಾ ಒಂದು ಕೋಶ ಕೊಟ್ಟಿರ್ತಾನ ಅಥವಾ ಇನ್ನೊಂದು ಆಪ್ಷನ್ ಕೊಟ್ಟಿರ್ತಾನೆ ನಿಮಗ. ಹಾಗಾಗಿ ನೀವು ಸರಾಸರಿ ಜೊತೆಗೆ ಬಹುಲಕ ಅಥವಾ ರೂಢಿಬೆಲೆ ಅಂತ ಕರೀತಾರ ಅದನ್ನ ಅಥವಾ ಮಧ್ಯಾಂಕ, ಈ 3ರಲ್ಲಿ ನಿಮ್ಗೆ ಯಾವ ಸುಲಭ ಅನ್ನಿಸ್ತಾವು ಅವು 2 ಮಾಡಿದ್ರೆ ಸಾಕು. ನಿಮ್ ಫಿಕ್ಸ್ ಏನಪ್ಪಾ ಅಂದ್ರ 3 ಅಂಕಗಳು ನಿಮ್ ಪಾಕೆಟ್ದಾಗ ಇದ್ದಂಗೆ. ಹಾಗಾಗಿ ಮತ್ತೇನಪ್ಪಾ ಅಂದ್ರ ಇದರ ಸೂತ್ರವನ್ನು ಕೂಡ ಕೇಳ್ಬೋದು. ಇವು 3ಕ್ಕೂ ಕೂಡಿ ಒಂದು ಸಂಬಂಧ ಅದ, ಆ ಸೂತ್ರವರ್ತಿ ಆ ಸೂತ್ರವನ್ನು ಕೂಡ ಏನಪ್ಪಾ ಅಂದ್ರ ಪದೇ ಪದೇ ಎಕ್ಸಾಮ್ದಾಗ ಕೇಳೋಣ. ಹಾಗಾಗಿ ಇವಿಷ್ಟ ಏನಪ್ಪಾ ಅಂದ್ರ ಈ ಅಧ್ಯಾಯದಿಂದ ಬರ್ತಕ್ಕಂಥ ಮುಖ್ಯವಾದಂತ ಪ್ರಶ್ನೆಗಳು. ವಿದ್ಯಾರ್ಥಿಗಳೇ, ನಾವು ಇವಾಗ ಬಿಡಿಸೋಣ ಅಭ್ಯಾಸ 13.1. ಇದರಲ್ಲಿನ ಮುಖ್ಯ ಪ್ರಶ್ನೆ 1. ವಿದ್ಯಾರ್ಥಿ, ಈ ಅಭ್ಯಾಸ 13.1ರಲ್ಲಿ ಏನಪ್ಪಾ ಅಂದ್ರೆ ನಾವು ಎಲ್ಲದರಲ್ಲಿಯೂ ಕಂಡುಹಿಡಿದೇನಪ್ಪ ಸರಾಸರಿ ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ವಿದ್ಯಾರ್ಥಿ, ಸರಾಸರಿಯನ್ನು ಕಂಡುಹಿಡಿಯಾಕ ನಮಗೆ ಇಲ್ಲಿ 3 ಸೂತ್ರಗಳದಾವ. ಒಂದು ನೇರ ವಿಧಾನ, ಇನ್ನೊಂದು ಅಂದಾಜು ಸರಾಸರಿ ವಿಧಾನ, ಮತ್ತು ಇನ್ನೊಂದು ಹಂತ ವಿಚಲನಾಕ್ರಮ ಅಂತ ಐತಿ. ವಿದ್ಯಾರ್ಥಿಗಳೇ, ಇಲ್ಲಿ ಏನಪ್ಪಾ ಅಂದ್ರ ನಮ್ಮ ವರ್ಗಾಂತರಗಳು, ಈ ತರ ವರ್ಗಾಂತರ ಮತ್ತು ಆವೃತ್ತಿ, ಈ ಸಣ್ಣ ಸಣ್ಣ ಸಂಖ್ಯೆಗಳಿದ್ದಾಗ ನಾವು ನೇರ ವಿಧಾನ ಬಿಡಿಸ್ರ ಬಹಳಷ್ಟು ಸುಲಭವಾಗಿ ಉತ್ತರ ಬಂದ್ಬಿಡ್ತೈತಿ. ಕ್ಯಾಲ್ಕುಲೇಷನ್ ಏನ್ ಜಾಸ್ತಿ ಇರಂಗಿಲ್ಲ ಚಿಕ್ಕ ಚಿಕ್ಕ ಸಂಖ್ಯೆಗಳು ಇದ್ದಾಗ. ಈ ತರ ಸಂಖ್ಯೆಗಳು ದೊಡ್ಡ ಇದ್ದು ಅಂದ್ರೆ ನೋಡ್ರಿ, ಈಗ 500, 1000 ಹಿಂದ್ ದೊಡ್ಡ ದೊಡ್ಡ ಸಂಖ್ಯೆಗಳಿದ್ದಾಗ ನೀವೇನ್ ಮಾಡ್ರಪ್ಪ ಅಂದ್ರ ಅಂದಾಜು ಸರಾಸರಿ ವಿಧಾನ ಅಥವಾ ಹಂತ ವಿಚಲನ ವಿಧಾನ ಅಂತ ಹೇಳ್ತಿ, ಅದನ್ನ ಬಳಸ್ರಿ. ಇಲ್ಲ ನೀವು ಯಾವ್ದು ಬೇಕಾದ ಪ್ರಶ್ನೆ ಕೊಟ್ಟಾಗ ಕೂಡ ನೀವು ಅಂದಾಜು ಸರಾಸರಿ ವಿಧಾನದಿಂದ ಬಿಡಿಸಬಹುದು. ಅದ ಏನಪ್ಪಾ ಅಂದ್ರ ಒಂದ್ ಸ್ವಲ್ಪ ಸಮಯ ತಗೋತೈತಿ. ಹಾಗಾಗಿ ನಿಮ್ಗೆ ಕನ್ಫ್ಯೂಸ್ ಆಗ್ತೈತೆ ಅಂದ್ರೆ 3 ವಿಧಾನದಲ್ಲಿ ಯಾವ್ದು ಬಳಸ್ಬೇಕು ಏನಿಂದ ಕನ್ಫ್ಯೂಸ್ ಆಗ್ತಂದ್ರ ನೀವು ಒಂದೇ ವಿಧಾನವನ್ನ ಪರ್ಫೆಕ್ಟ್ ಮಾಡ್ರಿ. ನಿಮ್ಗ ಇಲ್ಲಿ ವಿಧಾನ ಅಂದ್ರೂ ಕೇಳಂಗಿಲ್ಲ, ಇದೇ ವಿಧಾನದಿಂದ ಬಿಡಿಸ್ರಿ ಅಂತ. ಇಲ್ಲಿವರೆಗಿನ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡಿದಾಗ ಯಾವ ವಾರ್ಷಿಕ ಪರೀಕ್ಷೆಯಲ್ಲಿ ಏನಪ್ಪಾ ಅಂದ್ರ ಈ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿಲ್ಲ. ಹಾಗಾಗಿ ನೀವೇನ್ ಮಾಡ್ರಪ್ಪ ಅಂದ್ರ ನಿಮಗೆ ಯಾವ್ದು ಸುಲಭ ಅನಿಸ್ತೈತಿ ಆ ವಿಧಾನದಿಂದ ಈ ಪ್ರಶ್ನೆಗಳನ್ನ ಬಿಡಿಸ್ರಿ. ವಿದ್ಯಾರ್ಥಿಗಳು, ನಾವು ಇವಾಗ ಬಿಡಿಸೋಣ ಮುಖ್ಯ ಪ್ರಶ್ನೆ 1. ವಿದ್ಯಾರ್ಥಿಗಳ ಒಂದು ತಂಡವು ತಮ್ಮ ಪರಿಸರ ಅರಿವು ಕಾರ್ಯಕ್ರಮದ ಭಾಗವಾಗಿ ಒಂದು ಸಮೀಕ್ಷೆಯನ್ನು ನಡೆಸಿ ಒಂದು ಜನವಸತಿ ಪ್ರದೇಶಕ್ಕೆ ಸಂಬಂಧಿಸಿದಂತೆ 20 ಮನೆಗಳಲ್ಲಿರುವ ಗಿಡಗಳ ಸಂಖ್ಯೆಗಳ ದತ್ತಾಂಶವನ್ನು ಕೆಳಗಿನಂತೆ ಸಂಗ್ರಹಿಸಿತು. ಪ್ರತಿ ಮನೆಯಲ್ಲಿರುವ ಗಿಡಗಳ ಸರಾಸರಿಯನ್ನು ಕಂಡು ಹಿಡಿಯಿರಿ. ಇಲ್ಲಿ ನೋಡ್ರಿಪ್ಪ, ಗಿಡಗಳ ಸಂಖ್ಯೆ ಕೊಟ್ಟಾನ. 0 ಇಂದ 2 ಗಿಡಗಳನ್ನು ಹೊಂದಿರತಕ್ಕಂಥ ಎಷ್ಟು ಮನೆಗಳದಾವು ಅಂದ್ರೆ ಇಲ್ಲಿ ನೋಡ್ರಪ್ಪ, ಇಲ್ಲಿ 2 ಇದು 0 ನಾವು ಕೆಳಮಿತಿ ಅಂತೀವಿ, 2 ಮೇಲ್ಮಿತಿ ಅಂತ ಕಳಿತೀವಿ. ಇವೇನಪ್ಪಾ ಅಂದ್ರ ಇವು ವಿಮುಕ್ತ ದತ್ತಾಂಶ ಅಂತ ಕರೀತಾರೆ. ಯಾಕೆ ವಿಮುಕ್ತ ಅನ್ಪ ಅಂದ್ರ 2 ಮುಂದಿನ ವರ್ಗಾಂತರದಾಗ ತಗೋಬೇಕು ನಾವು. ಅಂದ್ರ ಇಲ್ಲಿ ಈ ವರ್ಗಾಂತರದಾಗ ಯಾವ ತಗೋಬೇಕಪ್ಪ ಅಂದ್ರ 0 ಗಿಡಗಳನ್ನು ಹೊಂದಿರತಕ್ಕಂಥ ಮನೆಗಳ ಸಂಖ್ಯೆ, 1 ಮನೆಯನ್ನು ಹೊಂದಿರತಕ್ಕಂಥ ಗಿಡಗಳ ಸಂಖ್ಯೆ. ಒಂದ್ ವೇಳೆ 5 ಗಿಡಗಳನ್ನು ಹೊಂದಿರತಕ್ಕಂಥ ಮನೆಗಳು ಇದ್ವಪ್ಪ ಅಂದ್ರ ಅದ್ ಯಾವ ವರ್ಗಾಂತರ ಬರ್ತದೆ ನೋಡ್ರಿ, 4 ರಿಂದ 6, 4, 5 ಈ ವರ್ಗಾಂತರದಾಗ ಬರ್ತೈತಿ. ಹಾಗಾದ್ರ 4, 5 ಗಿಡಗಳನ್ನು ಹೊಂದಿರತಕ್ಕಂಥ ಮನೆಗಳು ಎಷ್ಟಪ್ಪ, ಒಂದೇ ಐತಿ. ಇನ್ನು 6 ಗಿಡಗಳನ್ನು ಹೊಂದಿದ್ರ ಅದನ್ನ ನಾವು ಯಾವ ವರ್ಗಾಂತರದಾಗ ತಗೋಬೇಕು? 6 ಗಿಡಗಳನ್ನು ಹೊಂದಿದ್ರ ನೋಡ್ರಿ, ಇಲ್ಲಿ 4 ಗಿಡಗಳು 5 ಗಿಡಗಳು ಬಂದ್ರೆ ಇದೇ ವರ್ಗಾಂತರದಾಗ ಬರ್ತೈತಿ. ಒಂದ್ ವೇಳೆ 6 ಬಂದಿತ್ತಂದ್ರ ಅದನ್ನ ನಾವು ಮುಂದಿನ ವರ್ಗಾಂತರದಾಗ ತಗೋಬೇಕು. ಇದನ್ನ ಇಲ್ಲಿ ತಗೊಳಂಗಿಲ್ಲ. ಹಾಗಾಗಿ ನಾವು ಇದಕ್ಕೆ ಏನ್ ಕರಿತೀವಪ್ಪ ಅಂದ್ರ ವಿಮುಕ್ತ ದತ್ತಾಂಶಗಳು ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ನೀವು ಸರಾಸರಿಯನ್ನು ಕಂಡುಹಿಡಿಯಲು ಯಾವ ವಿಧಾನವನ್ನು ಬಳಸುತ್ತೀರಿ ಮತ್ತು ಏಕೆ ಅಂತ ಕೇಳ್ತಾನ. ಇಲ್ಲಿ ವರ್ಗಾಂತರಗಳು ನೋಡ್ರಪ್ಪ, ಮತ್ತು ಇದು ಮನೆಗಳ ಸಂಖ್ಯೆ ಏನು ಆವೃತ್ತಿ ಅಂತ ತಗೋತೀವಿ. ಇಲ್ಲಿ ವರ್ಗಾಂತರಗಳು ಕೂಡ ಬಹಳಷ್ಟು ಚಿಕ್ಕ ಚಿಕ್ಕದಾವ್, ಸಣ್ಣ ಅದಾವು. ಮತ್ತು ಆವೃತ್ತಿ ಕೂಡ ಏನಪ್ಪಾ ಅಂದ್ರ ಸಣ್ಣ ಸಂಖ್ಯೆಗಳ ಅದಾವು. ಹಾಗಾಗಿ ನಾನು ಇದನ್ನ ನೇರ ವಿಧಾನವನ್ನು ಉಪಯೋಗಿಸ್ಕೊಂಡು ಕಂಡುಹಿಡಿತೀನಿ. ವಿದ್ಯಾರ್ಥಿ ಮೊಟ್ಟ ಮೊದಲನೇದಾಗಿ ನಾವೇನು ಉಂಟು ಅಂದ್ರ ಈ ಪ್ರಶ್ನೆಯನ್ನ ಮತ್ತೊಮ್ಮೆ ಬರ್ಕೊಳ್ಳೋಣ. ವಿದ್ಯಾರ್ಥಿಗಳಿಗೆ ಮೊಟ್ಟ ಮೊದಲನೇದಾಗಿ ಪ್ರಶ್ನೆಯನ್ನ ನಾನು ಪುನಃ ಬರ್ಕೊಂಡಿದ್ದೀನಿ. ಯಾವ ತರ ಐತೆ ನೋಡ್ರಿ ಅದೇ ತರಾನೇ ಬರ್ಕೊಂಡಿನಿ. ಅಲ್ಲೇನಪ್ಪಾ ಅಂದ್ರ ಹಾರಿಜಾಂಟಲ್ ಆಗಿತ್ತು, ನಾನು ಇವು ವರ್ಟಿಕಲ್ ಆಗಿ ಬರ್ದೀನಿ. ಗಿಡಗಳ ಸಂಖ್ಯೆ ನೋಡ್ರಿ
ಇವು ವರ್ಗಾಂತರ ಅಂತ ಕರೀತಾರ. ವರ್ಗಾಂತರ 0 ಇಂದ 2 ಗಿಡಗಳನ್ನು ಹೊಂದಿರ್ತಕ್ಕ ಸಂಖ್ಯೆ 1, 2 ರಿಂದ 4, 4 ರಿಂದ 6 ಇವೇನಪ್ಪ ಅಂದ್ರೆ ನಮಗ ವರ್ಗಾಂತರ CI ಅಂತ ಕರೀತಾರೆ ಇವಕ್ಕೆ. ಮತ್ತೆ ಇದ್ರ ಮುಂದೆ ಏನದ ನೋಡ್ರಿ 1, 2, 1, 5, 6 ಇವಕ್ಕ ಆವೃತ್ತಿ ಅಂತ ಕರೀತಾರ. ಆವೃತ್ತಿಗೆ ಒಂದು ಸಂಕೇತ ಅದಪ್ಪ ಎಫ್. ಇಲ್ಲಿ I ಅನ್ನೋದೇನಪ್ಪ ಅಂದ್ರ ಇಂಟೀಜರ್ಸ್ ಅಂದ್ರ ಪೂರ್ಣಾಂಕಗಳು. ಅಂದ್ರೆ ಇಲ್ಲಿ I ಏನಪ್ಪ ಯಾವ್ದಾದ್ರು ಒಂದು ಪೂರ್ಣಾಂಕ ಆಗಿರ್ಬೋದು. ಇದು ವಿದ್ಯಾರ್ಥಿ ಮೊಟ್ಟ ಮೊದಲಾಗಿ ಇದರ ಕಾಲಮ್ ಹಾಕಬೇಕು. ನಮಗೆ ಇಲ್ಲಿ ಏನಪ್ಪಾ ಅಂದ್ರೆ ಮೊದಲು ಸೂತ್ರ ಗೊತ್ತಿರಲಿ. ಸೂತ್ರ ಏನದ ನೋಡ್ರಿ ಇಲ್ಲಿ ಸರಾಸರಿ ಈಕ್ವಲ್ ಟು ಸರಾಸರಿ ಸಂಕೇತ ಎಕ್ಸ್ ಬಾರ್ ಸಮೇಷನ್ ಆಫ್ FI XI ಅಪಾನ್ ಸಮೇಷನ್ ಆಫ್ FI. ಅಥವಾ ಮೊದಲು ಏನಪ್ಪ ಆ ಇದಿಲ್ಲ ಸಿಗ್ಮಾ FX ಅಪಾನ್ ಸಿಗ್ಮಾ F ಅಥವಾ ಇಲ್ಲಿ ಎನ್ ಅಂತ ಕೂಡ ಬರೀತಾರ. ಹಾಗಾದ್ರೆ ಇಲ್ಲಿ ಸಿಗ್ಮಾ ಅಂತ ಕರೀತಾರೆ ಇದನ್ನ. ಹಾಗಾದ್ರೆ ಮೊಟ್ಟ ಮೊದಲು ನಮ್ಗೆ ಏನಪ್ಪ ಸಿಗ್ಮಾ FX ಬೇಕಂದ್ರ ಅದಕ್ಕೆ ಮುಂಚೆ ನಾವು ಎಕ್ಸ್ ಅಂದ್ರೆ ಬರ್ಕೋಬೇಕು. ಆದ್ಮೇಲೆ FX ಅಂದ್ರೆ F ಗುಂಡ್ಲೆ X ಅವು ಎರಡು ಗುಣಾಕಾರ ಮಾಡಬೇಕು. F ಕಾಲಮ X ಕಾಲಮ. ಇಲ್ಲಿ ಸಮೇಷನ್ ಅಂದ್ರ ಯಾವ್ದಕ್ಕೆ ಸಮೇಷನ್ ಇದೆ ನೋಡಪ್ಪ ಆ ಕಾಲಮ್ ಅನ್ನು ಪೂರ್ಣವಾಗಿ ನಾವು ಕೂಡಿಸ್ಬೇಕು. ಇಲ್ಲಿ ಉದಾಹರಣೆ ನೋಡ್ರಿ ಸಮೇಷನ್ ಆಫ್ F ಅಥವಾ ಸಿಗ್ಮಾ F ಐತಿ ಅಂದ್ರೆ F ಕಾಲಮ್ದಲ್ಲಿ ಇರ್ತಕ್ಕಂಥ ಎಲ್ಲಾ ಸಂಖ್ಯೆಗಳನ್ನ ಕೂಡಿಸ್ಬೇಕು. ಇಲ್ಲಿ ನೋಡ್ರಿ ಇಲ್ಲಿ F ಕಾಲಮ್ ಇಲ್ಲಿ ಐತಿ. ಇವೆಲ್ಲಾ ಕೂಡಿಸಿದ್ದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರ ಸಮೇಷನ್ ಆಫ್ F ಅಥವಾ ಸಿಗ್ಮಾ F ಅಂತ ಕರಿತೀವಿ. ಇವಾಗ ಎಲ್ಲ ಕೂಡಿಸ್ಬಿಟ್ರಿ ವಿದ್ಯಾರ್ಥಿಗಳೇ 1 + 2 3 3 1 4 4 5 9 9 6 15 15 2 17 17 + 3 20 ಒಂದು ಸಿಕ್ಬಿಡ್ತು ವಿದ್ಯಾರ್ಥಿಗಳಿಗೆ. ನಮ್ಮ ಕೆಳಗಿಂದ ಬರೀ ಈ ಸೂತ್ರ ಬರ್ದಿರಲ್ಲ ನಿಮಗೆ ಇವಾಗ ಅರ್ಧ ಅಂಕ ಸಿಕ್ಕಿರ್ತೈತಿ. ಈ ಕಾಲಮ್ ಹಾಕಿದಕ್ಕೂ ನಿಮ್ಗೆ ಅಂಕಗಳು ಇರ್ತಾವೆ ವಿದ್ಯಾರ್ಥಿಗಳು. ಇನ್ನು ಮಧ್ಯ ಬಿಂದು, ಈ ಮಧ್ಯ ಬಿಂದು ಎದರ್ತಪ್ಪ ಅಂದ್ರೆ ಈ ವರ್ಗಾಂತರಗಳ ಮಧ್ಯ ಬಿಂದು. ಮಧ್ಯ ಬಿಂದು ಕಂಡುಹಿಡಿದು ಬಹಳಷ್ಟು ಸುಲಭ ಐತಿ ವಿದ್ಯಾರ್ಥಿಗಳಿಗೆ. ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರ ಪ್ರತಿಯೊಂದು ವರ್ಗಾಂತರದ ಮೇಲ್ಮಿತಿ ಮತ್ತು ಕೆಳಮಿತಿಯನ್ನ ಕೂಡಿಸ್ಬೇಕು. ಉದಾಹರಣೆ ಹೇಳ್ತ ನೋಡ್ರಿ ಇದು ಕೆಳಮಿತಿ ಇದು ಮೇಲ್ಮಿತಿ. ಇದು 0 + 2 2 ಕೂಡಿಸಿ 2 ರಿಂದ ಭಾಗಿಸ್ಬೇಕು. ಅದು ನಿಮ್ಗೆ ಏನಪ್ಪ ಅಂದ್ರ ಮಧ್ಯ ಬಿಂದು ಆಗ್ತೈತಿ. ಸಾರಿ 2 ಇದೇನಪ್ಪ 2 ಅಪಾನ್ 2 2 ಒಂದ್ಲೆ 2 ಒಂದ್ ಎಷ್ಟು ಬಂದ್ಬಿಡ್ಪ 1 ಬಂದ್ಬಿಡ್ತು. ಇನ್ನು ಇದೇ ರೀತಿ ನೀವೇನ್ ಮಾಡ್ಬೇಕಪ್ಪ ಪ್ರತಿಯೊಂದಕ್ಕೂ ಮಧ್ಯ ಬಿಂದು ಈ ತರ ಕಂಡಿಡ್ಬೇಕು. 2 + 4 ಎಷ್ಟಾಯ್ತಪ್ಪ ಅಂದ್ರ 6 ಆಯ್ತು. 6ನ್ನ ನೀವು 2 ರಿಂದ ಭಾಗಿಸಿದ್ರೆ ಎಷ್ಟು ಬರ್ತೈತಪ್ಪ ಅಂದ್ರ ಅದ್ರ ಅರ್ಧ 3 ಬಂದ್ಬಿಡ್ತೈತಿ. 2 ಒಂದ್ಲೆ 2 ಮೂರ್ಲೆ. ನೀವು ಪ್ರತಿ ಸಲ ಇದೇ ರೀತಿ ಮಾಡ್ಕೊತ ಹೋಗೋ ಅವಶ್ಯಕತೆ ಇಲ್ಲ. ಇನ್ನೊಂದು ಐಡಿಯಾಪ ಏನಪ್ಪಾ ಅಂದ್ರ ಇಲ್ಲಿ ವರ್ಗಾಂತರದ ಗಾತ್ರ ಕಂಡಿಡ್ಕೋರಿ. ವರ್ಗಾಂತರದ ಗಾತ್ರ ಅಂದ್ರೆ ಈ ವರ್ಗಾಂತರದಾಗ ಯಾವ ಸಂಖ್ಯೆಗಳು ಬರ್ತಾವಪ್ಪ ನಾನು 0 ಬರ್ತೈತಿ ಮತ್ತು 1 ಬರ್ತೈತಿ. 2 ಬರಂಗಿಲ್ಲ. 2 ಬತ್ತಪ್ಪ ಅಂದ್ರ ಅದು ಮುಂದಿನ ವರ್ಗಾಂತರದಾಗ ಹೋಗ್ತೈತಿ ಅಂತ ಹೇಳಿ ನಾನು. ಅದ್ರ ಎಷ್ಟು ಸಂಖ್ಯೆ ಅದಾವ ಬರೀ 2 ಸಂಖ್ಯೆ ಅದಾವು. ಅದನ್ನ ವರ್ಗಾಂತರದ ಗಾತ್ರ ಅಂತ ಕರೀತಾರೆ. ಇಲ್ಲ ಕಳೆದ್ ನೋಡ್ರಿ ಮೇಲ್ಮಿತಿ ಒಳಗ ಕೆಳಮಿತಿಯನ್ನ ಕಳೀರಿ 2 - 0 ಎಷ್ಟು ಬಂದ್ಬಿಡ್ತು 2. ಈ ತರನು ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಇದ್ರಾಗ ಯಾವ್ಯಾವ ದತ್ತಾಂಶಗಳು ಬರ್ತಾವ ಅತ್ತಕ್ಕಿಂದ ಇಲ್ಲ ಮೇಲ್ಮಿತಿ ಒಳಗೆ ಕೆಳಮಿತಿಯನ್ನು ಕೂಡ ಮಾಡ್ಬೋದು. ಆದ್ರೆ ಮೇಲ್ಮಿತಿ ಒಳಗೆ ಕೆಳಮಿತಿಯನ್ನು ಪ್ರತಿ ಸಲ ನೀವು ಕಳೆದು ಮಾಡಕ್ ಬರಂಗಿಲ್ಲ. ಅವು ಕೆಲವೊಂದ್ಸಲ ಸಂವೃತ್ತ ದತ್ತಾಂಶ ಬರ್ತಾವ. ಅವಾಗ ನಾವು ಮೇಲ್ಮಿತಿನೂ ಕೂಡ ಅದೇ ವರ್ಗಾಂತರದ ಬರ್ತದೆ ಅಂತ ಸಂದರ್ಭದಾಗ ಹೇಳಿರ್ತೀನೋ. ಇವಾಗ ಏನ್ ಮಾಡ್ರಪ್ಪ ಅಂದ್ರ ಇಲ್ಲಿ ವರ್ಗಾಂತರದ ಗಾತ್ರ ಫಿಕ್ಸ್ ಅದ ಎಲ್ಲಾ ಕಡೆ. 2 ಡಿಫ್ರೆನ್ಸ್ ಅದ ಅಂದ್ರೆ ಕೂಡ್ಸ್ಕೋತ್ ಬಂದ್ಬಿಡ್ರಿ. 1ರಾಗ 2 ಕೂಡಿಸ್ರಿ 3, 3ರಾಗ 2 ಕೂಡಿಸ್ರಿ 5, 5ರಾಗ 2 ಕೂಡಿಸ್ರಿ 7, 7ರಾಗ 2 ಕೂಡಿಸ್ರಿ 9, 9ರಾಗ 2 ಕೂಡಿಸ್ರಿ 11, 11ರಾಗ 2 ಕೂಡಿಸ್ರಿ 13. ನೀವು ಇದನ್ನ ಬೇರೆ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ರಿಪ್ಪ. 10 + 12 ಎಷ್ಟಾಯ್ತು 22. 22ಅನ್ನ 2 ರಿಂದ ಭಾಗಿಸಿದಾಗ ನೋಡ್ರಿ ಏನ್ ಬರ್ತದೆ 2 ಒಂದ್ಲೆ 2 ಒಂದ್ಲೆ 2 1 11 ಬಂದ್ಬಿಡ್ತು ನೋಡಿ. 11 ಬಂದೈತೆ ಆಲ್ರೆಡಿ. ಹಾಗಾಗಿ ನೀವು ಇಲ್ಲಿ ವರ್ಗಾಂತರ ಗಾತ್ರ ಸ್ಥಿರ ಇರಬೇಕು. ಎಲ್ಲಾ ಕಡೆ ಏನಪ್ಪಾ ಸಮ ಇತ್ತಪ್ಪ ಅಂದ್ರೆ ನೀವು ಈ ತರ ಕೂಡ್ಸ್ಕೋತ್ ಬರ್ಬೋದು. ಇದು ನಮಗ X ಸಿಕ್ಬಿಡ್ತು, ಮಧ್ಯ ಬಿಂದು ಸಿಕ್ತು. ಇನ್ನು ನಮ್ಗೆ ಬೇಕಾಗಿದೆ ಏನಪ್ಪಾ FX ಅಂದ್ರೆ ಇವೆರಡು ಕಾಲಮ್ ಅನ್ನ ಗುಣಿಸ್ಬೇಕು. 1 ಒಂದ್ಲೆ 1 ಕ್ರಮವಾಗಿ ಆ ಮಧ್ಯ ಬಿಂದು ಅದರದೇ ಆವೃತ್ತಿ ಇರ್ಬೇಕು ನೋಡ್ರಿ. F 2 ಮೂರ್ಲೆ 6, 1 5ಲೆ 5, 5 7ಲೆ 35 ಕರೆಕ್ಟ್ ಆಗಿ ಬರೀ. ಬಿಡಿ ಸ್ಥಾನ 10 ಸ್ಥಾನ 10 ಸ್ಥಾನ 6 9ಲೆ 54, 11 2ಲೆ 22, 13 3ಲೆ 39. ವಿದ್ಯಾರ್ಥಿಗಳೇ ಇಲ್ಲಿ ಮಗ್ಗಿಗಳು ಬಹಳಷ್ಟು ಇಂಪಾರ್ಟೆಂಟ್. ನೀವು ಯಾವ್ದಾದ್ರು ಒಂದು ಗುಣಾಕಾರ ಮಾಡುವಾಗ ತಪ್ಪು ಮಾಡಿದ್ರಂದ್ರ ಇಷ್ಟೆಲ್ಲ ಮಾಡಿದ್ಕು ವ್ಯರ್ಥ. ನೀವೆಲ್ಲಿ ತಪ್ಪು ಮಾಡಿರ್ತಾರ ಅಲ್ಲಿ ತನ ಅಷ್ಟೇ ಅಂಕಗಳು ಸಿಗ್ತಾವ. ಅದ್ರ ಮುಂದಿನ ಹಂತಕ್ಕೆ ಅಂಕಗಳು ಸಿಗಂಗಿಲ್ಲ. ಇನ್ನು ನಮಗ್ ಬೇಕಾಗಿರೋ ಸೂತ್ರದಾಗ ಏನ ನೋಡ್ರಪ್ಪ ಇಲ್ಲಿ ಸಮೇಷನ್ ಆಫ್ FX ಅದ.
ಸಿಗ್ಮಾ ಎಫ್ ಎಕ್ಸ್ ಅಂದ್ರೆ ಈ ಕಾಲಮ್ ಅನ್ನು ಕೂಡಿಸಿದ್ರೆ ಅದು ಸಿಗ್ಮಾ ಎಫ್ ಎಕ್ಸ್ ಆಗ್ತದೆ. ಕೂಡಿಸಿಬಿಡ್ರಿ ಸಿಗ್ಮಾ ಎಫ್ ಐ ಎಕ್ಸ್ ಐ. ಫಸ್ಟ್ ಬಿಡಿ ಸ್ಥಾನ ಕೂಡಿಸ್ರಿ. 1 + 6 7 7 5 12 12 5 17 17 4 21 21 + 2 23 23 + 9 32. ವಿದ್ಯಾರ್ಥಿಗಳೇ ನಿಮಗೆ ಇನ್ನೂ ಸಮಯ ತಗೊಳ್ಳಕ ಇನ್ನೊಂದ್ಸಲ ಕೂಡಿಸ್ರಿ. ನಾನು 10 ಸ್ಥಾನವನ್ನು ಇಲ್ಲಿ 32 ಬರಬೇಕು. 3 5 8 8 2 10 10 + 6 ಬಂದ್ಬಿಡ್ತು 16 162 ಆಯ್ತು ವಿದ್ಯಾರ್ಥಿಗಳೇ. ಇನ್ನು ನಮಗೆ ಬೇಕಾದ ಸೂತ್ರ ಅಂತೂ ಬರ್ದಿರಪ್ಪ ಆಲ್ರೆಡಿ ನೀವು. ಸೂತ್ರ ಏನ್ ಬರ್ದಿರಪ್ಪ? ಸರಾಸರಿ = ಎಕ್ಸ್ ಬಾರ್ ಸಂಕೇತ ಸಿಗ್ಮಾ ಎಫ್ ಎಕ್ಸ್ ಅಪಾನ್ ಸಿಗ್ಮಾ ಎಫ್. ಇಲ್ಲಿ ನಾವು ಎರಡು ಬೆಲೆಯನ್ನು ಕಂಡುಹಿಡ್ಕೊಂಡಿವಿ. ಸೂತ್ರಕ್ಕೆ ಅರ್ಧ ಮಾರ್ಕ್ಸ್ ಸಿಕ್ಕಿದೈತಿ. ಇನ್ನು ಬೆಲೆ ಕ್ಯಾಲ್ಕುಲೇಷನ್ ಮಾಡಿದಕ್ಕೆ 1 ಮಾರ್ಕ್ಸ್ ಇದ್ದೇ ಇರ್ತೈತಿ. ಇದಕ್ಕೆ ಸಿಗ್ಮಾ ಎಫ್ ಎಕ್ಸ್ ಬೆಲೆ ಅದ 162. ಮತ್ತು ಇದ್ರ ಬೆಲೆ ಅದಪ್ಪ ಸಿಗ್ಮಾ ಎಫ್ ಬೆಲೆ ಇಲ್ಲಿ ನೋಡ್ರಿ. ಸಿಗ್ಮಾ ಎಫ್ ಇಲ್ಲಿ ಅದ ಎಫ್ ಕಾಲಮ್ದಾಗ ಇದು 20. ಇನ್ನು ನೀವು ಎರಡು ಯಾವ ಸಂಖ್ಯೆ ಟೇಬಲ್ಸ್ನಾಗ ಅದ ನೋಡ್ರಿ, ಯಾವ ಮಗ್ಗಿಂದ ಭಾಗ ಹೋಗ್ತಾವ ಅದ್ರ ನೀವು ಏನು ಮಾಡಪ್ಪ ಭಾಗ ಹಾಕ್ರಿ. 2 1 0 2 10 20 2 8 16 2 1 2. 10ರಿಂದ ಭಾಗ ಹಾಕೋದು ಭಾಳ ಸುಲಭ ಅದ. ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ ಏನಪ್ಪ 10ರಿಂದ ಭಾಗ ಹಾಕದಂಗೆ ಆಯ್ತದ. ಇಲ್ಲಿ 8.1 ನೆನಪಿಟ್ಕೋರಿ. 10ರಿಂದ ಭಾಗಿಸಿದ್ರೆ 0.1 ಸ್ಥಾನ ಸರ್ಸ್ಬೇಕು. 100ರಿಂದ ಭಾಗಿಸಿದ್ರೆ 0.2 ಸ್ಥಾನ ಸರ್ಸ್ಬೇಕು. ಹಾಗಾಗಿ ನಮ್ಮ ಸರಾಸರಿ ಎಷ್ಟು ಬರುತ್ತಪ್ಪ? 8.1 ಬಂದ್ಬಿಡ್ತು. ವಿದ್ಯಾರ್ಥಿಗಳು ಇಷ್ಟು ಮಾಡಿದ್ರಪ್ಪ ಅಂದ್ರೆ ಪೂರ್ಣವಾಗಿ 3 ಅಂಕ. ಎಷ್ಟು ಸುಲಭವಾಗಿ ಬಂದ್ಬಿಡ್ತು ನೋಡ್ರಿ ಇದು. ಹಾಗಾಗಿ ನೇರ ವಿಧಾನ ಏನಪ್ಪ ಅಂದ್ರೆ ಎಲ್ಲಕ್ಕಿಂತ ಸುಲಭ ವಿಧಾನ ಅಂತ ಹೇಳ್ಬೋದು. ಆದ್ರೆ ನಿಮಗ ಸಂಖ್ಯೆಗಳು ಸಣ್ಣ ಇದ್ದಾಗ ಸಣ್ಣ ಇದ್ದಾಗಿದ್ದು ಬಹಳಷ್ಟು ಈಸಿ ಆಗ್ತೈತಿ. ದೊಡ್ಡ ಇದ್ದಾಗ ಸಮಯ ಬಹಳಷ್ಟು ತಗೋತೈತಿ. ವಿದ್ಯಾರ್ಥಿಗಳು ನಾವು ಇವಾಗ ಬಿಡಿಸೋಣ ಎರಡನೇ ಪ್ರಶ್ನೆ. ಒಂದು ಕಾರ್ಖಾನೆಯ 50 ನೌಕರರ ದಿನಗೂಲಿ ವಿತರಣೆಯನ್ನು ಈ ಕೆಳಗೆ ನೀಡಿದೆ. ನೋಡ್ರಪ್ಪ, ಇಲ್ಲಿ ಒಂದು ಕಾರ್ಖಾನೆ ದಿನಗೂಲಿ ನೌಕರ ವೇತನ ಕೊಟ್ಟಾರ. 500ರಿಂದ 520 ವೇತನವನ್ನು ಪಡೆಯುವ ನೌಕರ ಸಂಖ್ಯೆ 12 ಜನ ಅದಾರ. ಇನ್ನು 520ರಿಂದ 540 ರೂಪಾಯಿ ಪ್ರತಿದಿನ ವೇತನವನ್ನು ಪಡೆಯುವ ಸಂಖ್ಯೆ ಎಷ್ಟಪ್ಪ? 14 ಜನ ನೌಕರರು ಅದಾರ. 540ರಿಂದ 560 ವೇತನವನ್ನು ಪಡೆಯೋರು 8 ಜನ ಅದಾರ. 560ರಿಂದ 580 ಪಡೆಯೋರು 6 ಜನ ಅದಾರ. 580ರಿಂದ 600 ರೂಪಾಯಿ ವೇತನವನ್ನು ಪಡೆಯೋರು 10 ಜನ ನೌಕರ ಅದಾರ. ಕಾರ್ಖಾನೆಯ ನೌಕರರ ಸರಾಸರಿ ದಿನಗೂಲಿಯನ್ನು ಸೂಕ್ತ ವಿಧಾನವನ್ನು ಉಪಯೋಗಿಸಿ ಕಂಡು ಹಿಡಿಯಿರಿ. ವಿದ್ಯಾರ್ಥಿಗಳು ನಾನು ಆಲ್ರೆಡಿ ಹೇಳೀನಿ, ನೀವು ಯಾವುದೇ ವಿಧಾನವನ್ನು ಬಳಸ್ಕೊಂಡ್ರು ಕೂಡ ಸರಾಸರಿಯನ್ನ ಕಂಡುಹಿಡಿಬಹುದು. ಉತ್ತರ ಕೂಡ ಅದೇ ಬರ್ತೈತಿ, ಏನು ವ್ಯತ್ಯಾಸ ಆಗಂಗಿಲ್ಲ. ನಿಮಗೆ ಸುಲಭ ಯಾವ್ದಾಗ್ತೈತಿ ಅದನ್ನ ಬಳಸ್ರಿ. ವಿದ್ಯಾರ್ಥಿಗಳು ಇವಾಗ ಈ ಸಂಖ್ಯೆಗಳನ್ನ ನೋಡಿದಾಗ ಬಹಳಷ್ಟು ದೊಡ್ಡ ಸಂಖ್ಯೆಗಳದಪ್ಪ. ಹಾಗೆ ಮಧ್ಯ ಬಿಂದು ಬಹಳಷ್ಟು ದೊಡ್ಡ ಬರ್ತೈತಿ. ಈ ಎಫ್ ದಿಂದ ಗುಣಾಕಾರ ಮಾಡೋಕ್ಕೂ ಕೂಡ ಏನಪ್ಪ ಅಂದ್ರ ಕಷ್ಟ ಆಗ್ತೈತಿ. ಹಾಗಾಗಿ ನಾನು ಇದನ್ನ ಏನ್ ಮಾಡ್ದಪ್ಪ ಅಂದ್ರ ಅಂದಾಜು ಸರಾಸರಿ ವಿಧಾನವನ್ನು ಉಪಯೋಗಿಸ್ಕೊಂಡು ಇದನ್ನ ಕಂಡುಹಿಡಿತೀನು. ಅಲ್ಲಿ ಏನಾಗ್ತಾವಪ್ಪ ಅಂದ್ರ ಒಂದ್ ಸ್ವಲ್ಪ ಹೆಚ್ಚಿಗೆ ಒಂದು ಕಾಲಮ್ ಎಕ್ಸ್ಟ್ರಾ ಬಂದ್ಬಿಡ್ತೈತಪ್ಪ ಅಲ್ಲಿ. ಅಷ್ಟೇ, ಮತ್ತೊಂದೇನು ವ್ಯತ್ಯಾಸ ಇಲ್ಲ. ಸೂತ್ರ ಕೂಡ ಚೇಂಜ್ ಬರ್ತೈತಿ. ವಿದ್ಯಾರ್ಥಿಗಳು ಇವಾಗ ಸಂಖ್ಯೆಗಳು ಬಹಳಷ್ಟು ದೊಡ್ಡ ಇರುವುದರಿಂದ ನಾವೇನ್ ಮಾಡೋಣಪ್ಪ ಅಂದ್ರ ಅಂದಾಜು ಸರಾಸರಿ ವಿಧಾನದಿಂದ ಇದನ್ನ ಸರಾಸರಿಯನ್ನ ಕಂಡು ಹಿಡಿಯೋಣ. ಬರೀರಿ ಅಂದಾಜು ಸರಾಸರಿ ವಿಧಾನದಿಂದ. ಇದಕ್ಕೇನಪ್ಪ ಅಂದ್ರ ಅಲ್ಲಿ ಹಿಂದಿನ ಪ್ರಶ್ನೆ ಒಳಗೂ ಕೂಡ ನಾವೇನಪ್ಪ ನೇರ ವಿಧಾನ ಬಳಸಿದ್ದೀವಿ, ಉಪಯೋಗಿಸ್ಕೊಂಡು ಬಿಡಿಸಿದ್ದೀವಿ. ಅಲ್ಲಿ ಮಧ್ಯ ಬಿಂದು ಒಂದು ಕಂಡಿಟ್ಕೊಂಡಿದ್ದೀವಿ. ಆದ್ರೆ ಅಲ್ಲಿ 4 ಕಾಲಮ್ ಹಾಕಿದ್ದೀವಿ ನಾವು. ಇಲ್ಲಿ ಡಿ ಒಂದು ಎಕ್ಸ್ಟ್ರಾ ಬಂದೈತಿ. ಅಲ್ಲಿ ನಾವು ಎಫ್ ಎಕ್ಸ್ ಗುಣಾಕಾರ ಮಾಡಿ ಬರಿತಿದ್ದೀವಿ. ಇಲ್ಲಿ ಏನ್ ಮಾಡಾಕತ್ತೀವಪ್ಪ? ಎಫ್ ಮತ್ತು ಡಿ ಅನ್ನು ಗುಣಾಕಾರ ಮಾಡತ್ತೀವಿ. ಅದರ ಅರ್ಥ ಡಿ ಕಂಡು ಹಿಡ್ಕೋಬೇಕಲ್ಲ. ಇಲ್ಲಿ ಡಿ ಅಂದ್ರೆ ಏನಪ್ಪಾ ಅಂದ್ರ ಎಕ್ಸ್ ಮೈನಸ್ ಎ. ಅಂದ್ರೆ ವಿದ್ಯಾರ್ಥಿಗಳೇ ಅಂದಾಜು ಸರಾಸರಿ. ಏನಪ್ಪಾ ಅಂದ್ರ ಎ ಅಂದ್ರ ಅಂದಾಜು ಸರಾಸರಿ. ಅದು ನಮ್ದು ಏನಾಗಿರ್ತೈತಪ್ಪ ಅಂದ್ರ ಈ ದತ್ತಾಂಶದಲ್ಲಿಂದ ಎಕ್ಸ್ ದಲ್ಲಿಂದ ಯಾವ್ದಾದ್ರು ಒಂದು ನಾವು ತಗೊಂಡ್ಬಿಡ್ತೀವಿ. ಹಾಗಾದ್ರೆ ನೋಡ್ರಿ, ಫಸ್ಟ್ ಮಧ್ಯ ಬಿಂದು ಕಂಡು ಹಿಡಿಯೋದಂದ್ರೆ ಗೊತ್ತೈತಿ. ಈ ಮೇಲ್ಮಿತಿ ಪ್ರತಿ ವರ್ಗಾಂತರದ ಮೇಲ್ಮಿತಿ ಕೆಳಮಿತಿ ಕೂಡಿಸಿ ಅದರ ಅರ್ಧ ಬರಿಬೇಕು. ಅದನ್ನೇ ಮಧ್ಯ ಬಿಂದು ಅಂತ ಕರೀತಾರೆ. 500 + 520 1020 ಆಯ್ತು. 1020 ಅರ್ಧ ಬಂದ್ಬಿಡ್ತೈತಿ 510. ನಿಮ್ಗೆ ಗೊತ್ತದಲ್ಲ ಇಲ್ಲ? 2ರಿಂದ ಭಾಗಿಸಿ ನೋಡ್ಬಿಡ್ರಿ, ಭಾಗಿಸ್ರಿ ಗೊತ್ತಾಗ್ಬಿಡ್ತೈತಿ. 2 1 2 2 5 10 2 1 0 510. ಒಂದು ಸಿಕ್ಕರೆ ಸಾಕು ನಿಮಗ, ಉಳ್ಕಾದೆಲ್ಲ ಸುಲಭವಾಗಿ ಬರಿಬಹುದು ಅಂತ ಹೇಳಿ ನಾನು. ನೋಡಿ 520 500 ಕರಿ 20 ಉಳಿತು. 540 20 ಕರಿ
20 ಉಳಿತು. ಇಲ್ಲಿ ಎಲ್ಲಾದ್ರ ಡಿಫ್ರೆನ್ಸ್ ನೋಡ್ರಿ 20 25 ಇಲ್ಲೋ. ಓಕೆ, ಎಲ್ಲಾ ಕಡೆ ಏನಪ್ಪಾ ಅಂದ್ರ ವರ್ಗಾಂತರದ ಗಾತ್ರ ಒಂದೇ ಐತಿ. ಹಾಗೆ ಒಂದೇ ಸಿಕ್ತಂದ್ರ ನೀವು ವರ್ಗಾಂತರದ ಗಾತ್ರ ಎಷ್ಟಲ್ಲ ಇದ್ರ ಕುಡ್ಸ್ಕೋತ ಬಂದ್ಬಿಡ್ರಿ. 510 ಪ್ಲಸ್ 20 530. ಇದರ ಮತ್ತೆ 20 ಕೊಡ್ಸ್ರಿ 550. ಇದರ ಮತ್ತೆ 20 ಕೊಡ್ಸ್ರಿ 570. ಇದರ ಮತ್ತೆ 20 ಕೊಡ್ಸ್ರಿ 590. ನಮ್ಗೆ ಈ ತರ ಬರಿಬೇಕಾಗಿತ್ತಂದ್ರ ಇಲ್ಲಿ ವರ್ಗಾಂತರದ ಗಾತ್ರ ವ್ಯಾಪ್ತಿ ಅಂತ ಏನ್ ಕರಿತಾರ, ವರ್ಗಾಂತರ ಗಾತ್ರ ಏನ್ ಕರಿತಾರ ಅದೆಲ್ಲಾ ಕಡೆ ಫಿಕ್ಸ್ ಇರ್ಬೇಕಪ್ಪ, ಡಿಫ್ರೆನ್ಸ್ ಒಂದೇ ಇರಬೇಕು. ಅವಾಗ ಮಾತ್ರ ನಾವು ಒಂದು ಸೇಮ್ ಒಂದು ಸಂಖ್ಯೆನ ಅದು ವ್ಯತ್ಯಾಸವನ್ನು ಕೂಡ್ಸ್ಕೋತ ಬಂದ್ಬಿಡ್ತೀವಿ. ಮೊದಲೇದು ಒಂದು ಕಂಡು ಹಿಡ್ಕೊಂಡ್ಕಿಂತ ಎಕ್ಸ್ ಸಿಕ್ತು. ನಾನು ಇವಾಗ ಅಂದಾಜು ಸರಾಸರಿ ಈ ಮಧ್ಯ ಬಿಂದು ಒಳಗೆ ಈ ಎಕ್ಸ್ ನಲ್ಲಿ ಯಾವುದಾದ್ರೂ ಒಂದನ್ನ ನೀವು ಅಂದಾಜು ಸರಾಸರಿ ಅಂತ ತಗೋಬೇಕು. ಅದನ್ನ ಎ ಬೆಲೆ ತಗೋಬೇಕು. ನೀವು ಯಾವ್ದು ಬೇಕಾದ್ ತಗೋರಿಪ್ಪ, ಆನ್ಸರ್ ಅದೇ ಬರ್ತೈತಿ. ಬೇಕಾದ್ರೆ ನೀವು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡೋದು ನೋಡ್ರಿ. ಇನ್ನು 510 ನಾನು ಹೇಳ್ದು ಒಂದು ಈಸಿ ವಿಧಾನ. 510 ತಗೊಂಡ್ಬಿಡ್ರಿ. ಪ್ಲಸ್ ಅರ್ಧ ಮೈನಸ್ ಅರ್ಧ ಸಂಖ್ಯೆಗಳು ಬರಂಗಿಲ್ಲ, ಎಲ್ಲಾ ಪ್ಲಸ್ಸೇ ಬರ್ತಾವ ಇಲ್ಲಿ ಡಿಗಳು. ನೀವು ಅದನ್ನ ಬಿಟ್ಟಿದ್ದು ಯಾವ್ದಾದ್ರು ಮಧ್ಯ ತಗೊಂಡಿರಪ್ಪ ಅಂದ್ರ ಮ್ಯಾಲಿನ ಒಂದ್ ಸ್ವಲ್ಪ ಮೈನಸ್ ಕೆಳಗಿನ ಒಂದ್ ಸ್ವಲ್ಪ ಪ್ಲಸ್ ಬರ್ತಾವ. ಆಗ ಒಂದ್ ಸ್ವಲ್ಪ ಕೂಡಿಸ್ಬೇಕಾಗತ್ತೆ, ಒಂದ್ ಸ್ವಲ್ಪ ಕಳಿಬೇಕಾಗತ್ತೆ. ಅದು ಅಷ್ಟೊಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತೀವಿ ನಾವು. ನಾನು ಒಂದು ಸಜೆಷನ್ ನಿಮಗ, ಮೊದಲನೇದನ್ನ ನಾವೇನ್ ಮಾಡೋಣ, ಅಂದಾಜು ಸರಾಸರಿ ಅಂತ ತಗೊಂಡ್ಬಿಡೋಣ. ಎ 510. ಇಲ್ಲಿ ಮುಂದಿನ ಡಿ ಏನಪ್ಪಾ ಅಂದ್ರ ಎಕ್ಸ್ ಅಂದ್ರೆ ಇಲ್ಲಿ ಅದಾವು. ಎ ಅಂದ್ರ ನಾವ್ ಏನಾಗಿ ತಗೊಂಡಂತ ಬೆಲೆ ಅಂದಾಜು ಸರಾಸರಿ. ಪ್ರತಿ ಎಕ್ಸ್ನ್ಯಾಗ ಈ ಅಂದಾಜು ಸರಾಸರಿಯನ್ನ ಕಳಿಬೇಕು. ಅಂದ್ರೆ ಇವಾಗ 510 ಇದು ಎಕ್ಸ್, ಮೊದಲನೇ ಎಕ್ಸ್ ಮೈನಸ್ ಎ ಅಂದ್ರ ಅದು 510 ಅದ, ಕಳಿತೀವಿ ನಾವು. 510 510 ಕಳೆದ್ರ 0. ಇನ್ನು ಮುಂದಿನ ವಿದ್ಯಾರ್ಥಿಗಳೇ ನೀವು ಇಲ್ಲಿ ಏನು ಕಳಿಲಾರ್ದ ನೇರವಾಗಿ ಬರೀಬಹುದು. ಯಾಕಪ್ಪ ಅಂದ್ರ ನಮ್ಮ ವರ್ಗಾಂತರದ ಗಾತ್ರ ಏನಪ್ಪ ಅಂದ್ರ ಅದು ಫಿಕ್ಸ್ ಅದ. ಎಷ್ಟಪ್ಪ ಅಂದ್ರ 520 500 ಕಳೆದ ಎಷ್ಟು ಬರ್ತೈತಿ, 20 ಬರ್ತದೆ. ಅಂದ್ರೆ ಇದ್ರಾಗ 20 20 20 ಕೊಡ್ಸೋತ ಹೋಗ್ಬಿಡ್ರಿ. ನೋಡ್ರಿ ನಾನು ಬರೀತ್ ಆಮೇಲೆ ನಿಮ್ಗೆ ತೋರಿಸ್ತಂತ. 20 ಮತ್ 20 20 ಕೊಡ್ಸ್ರಿ 40, 40 20 ಕೊಡ್ಸ್ರಿ 60, 60 20 ಕೊಡ್ಸ್ರಿ 80. ನಿಮಗೆ ಇದು ಕರೆಕ್ಟ್ ಬಂದ್ರ ನೋಡ್ರಿ, ಇಲ್ಲಿ ಮತ್ತೆ ಚೆಕ್ ಮಾಡಿದ್ರೆ ಮಾಡ್ರಿ. ಇದು ಒಂದು ಲೆಕ್ಕಕ್ಕೆ ಮಾಡ್ರಿ, ಉಳ್ಕಾದ ಎಲ್ಲ ನೀವು ಡೈರೆಕ್ಟ್ ಆಗಿ ಮಾಡಾಯ್ತ್ರಿ. ಎಕ್ಸ್ ಇದು ಎರಡನೇದು ಎಕ್ಸ್ 530 ಮೈನಸ್ ಎ ಎಷ್ಟು ಅಂದಾಜು ಸರಾಸರಿ 510. 530 510 ಕಳೆದ್ರೆ 20. ಇನ್ನು ಇಲ್ಲಿ 550 ಮತ್ತೆ 510 ಕಳಿಬೇಕು, ಮತ್ 40. ಮತ್ತೆ 570 ಮತ್ತೆ 510 ಕಳಿಬೇಕು 60. 590 ಮತ್ತ ಮೈನಸ್ ಎಟ್ಪ 510 ಮಾಡಬೇಕು. ನೋಡ್ರಿ 90 10 ಕಳೆದ್ರು 81. ಹಾಗಾಗಿ ನಾವಿವೆಲ್ಲ ಮಾಡಾರ್ದ ನೇರವಾಗಿ ಬರಿಬೋದು. ಒಂದೇದನ್ನ ಕರೆಕ್ಟ್ ಆಗಿ ಮಾಡ್ಬಿಟ್ರೆ ಉಳ್ಕಾದೆಲ್ಲ ಏನಪ್ಪಾ ಅಂದ್ರ ಸಿಕ್ಬಿಡ್ತೀವಿ. ಈ ಉಳ್ಕಾದ ಏನಿರ್ತೈತಪ್ಪ ಅಂದ್ರ ನಿಮ್ಮ ವರ್ಗಾಂತರದ ಗಾತ್ರ ಎಷ್ಟಿರ್ತೈತಿ ನೋಡ್ರಿ, ಅದನ್ನ ನಾವು ಕುಡ್ಸ್ಕೊಂಡು ಬರ್ತಿದ್ವಿ. ಇಲ್ಲಿ ಗಾತ್ರ ಎಷ್ಟಿತ್ತಪ್ಪ ಅಂದ್ರೆ 20 ಇತ್ತು. 20 20 20 20 ಹೆಚ್ಚು ಮಾಡ್ಕೋತ ಬಂದೀನಿ. ಇನ್ನು ಲಾಸ್ಟ್ನೇದು ಏನಪ್ಪಾ ಅಂದ್ರ ಡಿ ಸಿಕ್. ನಮಗಿದು ನಮಗೇನು ಸಿಕ್ತಪ್ಪ ಡಿ. ಇನ್ನು ಎಫ್ ಮತ್ತು ಡಿ ಅನ್ನ ಗುಣಿಸ್ಬೇಕು. ಎಫ್ ಡಿ ಅಂದ್ರೆ ನೋಡ್ರಿ, ಎಫ್ ಕಾಲಮ್ ಇಲ್ಲಿ ಅದ, ಡಿ ಕಾಲಮ್ ಇಲ್ಲಿ ಅದ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇನ್ನ ಅದ್ರದ್ದು 12 ಗುಣ್ಲೆ 0 12 0 0. ಇನ್ ನೆಕ್ಸ್ಟ್ ಇಲ್ಲಿ 0 ಅನ್ನು ಫಸ್ಟ್ ಬರೀರಿಪ್ಪ. ಇನ್ನ ಇಲ್ಲಿ ಸಂಖ್ಯೆ 14 ಇಲ್ಲಿ 2 14 2 28. ಇಲ್ಲಿ ಮತ್ತೆ 0 ಹಾಗೆ ಬರೀರಿ, ಬಿಡಿಸ್ತಾನ 0. 8 4 32. ಮತ್ತೆ ಈ 0 ಬರೀರಿಪ್ಪ ಹಾಗೆ ಬಿಡಿಸ್ತಾನಾಗ. 6 6 36. ಮತ್ತೆ ಇಲ್ಲೊಂದು 0 ಅದ, ಇಲ್ಲಿ ಒಂದು 0 ಅದ, 2 0 ಅದಾವು, 2 0 ಬರೀರಿ. ಇಲ್ಲಿ 1 ಗುಣ್ಲೆ 8 1 8 8. ಎಲ್ಲ ಗುಣಾಕಾರ ಮಾಡಿದೀವಿ ಕರೆಕ್ಟ್ ಆಗಿ. ನೋಡ್ರಿ ಗುಣಲಬ್ಧ ಒಂದೇ ಗುಣಲಬ್ಧ ತಪ್ಪಾಗಿತ್ತು, ನಿಮ್ದೆಲ್ಲಾ ಶ್ರಮ ವ್ಯರ್ಥ. ವಿದ್ಯಾರ್ಥಿಗಳು ಫಸ್ಟ್ ಸಿಗ್ಮಾ ಎಫ್ ಡಿ ಬೇರೆ ಕಂಡುಬೇಕು. ಇವೆಲ್ಲ ಸಂಖ್ಯೆನ ಕೂಡಿಸ್ರಿ 0 0 ಬಂದ್ಬಿಡ್ತು. 8 2 10 10 ಪ್ಲಸ್ 6 16 ಒಂದು ಕೈಲ 2 3 5 5 3 8 8 8 16 1 17. ಇದು 1765 ವಿದ್ಯಾರ್ಥಿಗಳೇ. ಇವೆಲ್ಲ ಎಫ್ ಡಿ ಅನ್ನ ಕೂಡಿಸ್ತೀನಿ ನಾನು, ಅದಕ್ಕೆ ಸಿಗ್ಮಾ ಎಫ್ ಡಿ ಅಂತ ಕರೀತಾರೆ. ಇನ್ನು ನಮ್ಮ ಸೂತ್ರದ ನೋಡ್ರಿ, ಸಿಗ್ಮಾ ಎಫ್ ಡಿ ಅಪಾನ್ ಸಿಗ್ಮಾ ಎಫ್ ಎಕ್ಸ್. ಸಿಗ್ಮಾ ಎಫ್ ಅಂದ್ರೆ ಎಫ್ ಕಾಲಮ್ ಅನ್ನ ಎಲ್ಲ ಕೂಡಿಸ್ಬೇಕು. ಈ ಎಲ್ಲ ಆವೃತ್ತಿಯನ್ನು ಕೂಡಿಸಿದಾಗ ಅದು ಬಂದ್ಬಿಡ್ತು 50. ಇವಾಗ ನಮ್ಮ ಅಂದಾಜು ಸರಾಸರಿ ಐತಿ ವಿದ್ಯಾರ್ಥಿಗಳೇ, ಎ = 510 ಅಂತೇಳಿ ನಾವು ಆಲ್ರೆಡಿ ತಗೊಂಡಿವಿ ಅಂದಾಜು ಸರಾಸರಿಯನ್ನ. ಇನ್ನು ಅಂದಾಜು ಸರಾಸರಿ ವಿಧಾನದಿಂದ ಸರಾಸರಿ ಕಂಡು ಸೂತ್ರ ಏನಪ್ಪ ಅಂದ್ರ ಎ ಪ್ಲಸ್ ಸಿಗ್ಮಾ ಎಫ್ ಡಿ ಅಪಾನ್ ಎಫ್.
ಇದು ಅಂದಾಜು ಸರಾಸರಿ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯುವ ಸೂತ್ರ. ಇಲ್ಲಿ ಎಲ್ಲ ಸಂಕೇತಗಳ ಬೆಲೆ ಹಾಕಿಬಿಡ್ರಿ. ಎ ಅಂದಾಜು ಸರಾಸರಿ ಎಷ್ಟು ಅದು ನೋಡ್ರಪ್ಪ, ಇಲ್ಲಿ 510 ಐತಿ, 510. ಇಲ್ಲಿ ಸಿಗ್ಮಾ ಎಫ್ ಡಿ ಬೆಲೆ ನೋಡ್ರಿ 1760. ಸಿಗ್ಮಾ ಎಫ್ ನ ಬೆಲೆ ಐತಿ 50. ಇನ್ನ ಇವೆರಡು ಭಾಗಿಸ್ಬೇಕು. ಕ್ಯಾನ್ಸಲ್ ಮಾಡ್ರಿ, ಕ್ಯಾನ್ಸಲ್ ಮಾಡಕ್ ಬರ್ಲಿಲ್ಲ, ತಪ್ಪು ಮಾಡಿದ್ರಪ್ಪ ಅಂದ್ರೆ ಹೋಗ್ಬಿಡ್ತು, ಮಾರ್ಕ್ಸ್ ಕಳ್ಕೊಂಡ್ಬಿಡ್ತೀರಿ. ಇಲ್ಲಿ ನೀವು 0 0 ಹೋಗ್ಬಿಡ್ತು. ಇನ್ನು 5ರಿಂದ 176ನ ಭಾಗಿಸ್ಬೇಕು. 5 ಒಂದ್ಲೇ 5, 5 ಮೂರ್ಲೆ 15, ಇದು 17 ಐತಿ. 17ರಾಗ 15 ಕಳೆದ್ರೆ 2 ಉಳಿತು, ಮುಂದೆ 6 ಅದ, 2 6 ಅಂದ್ರೆ ಅದು 26 ಆಯ್ತು. 5 5ಲೆ 25, 26ರಾಗ 25 ಕಳೆದ್ರೆ 1 ಉಳಿತು, ಪಾಯಿಂಟ್ ಕೊಟ್ಟೆ, 1ರ ಮುಂದೆ 0 ತಗೊಂಡ್ಬಿಟ್ಟೆ, ಅದು 10 ಆಯ್ತು. 5 2ಲೆ 10. ವಿದ್ಯಾರ್ಥಿಗಳು ಎಷ್ಟು ಬಂದ್ಬಿಡ್ತವ ಇವಾಗ? 510 ಪ್ಲಸ್ ಇಲ್ಲಿ ಎಷ್ಟು ಬಂದೈತಿ? 35.2. ಈಗ ಸರಾಸರಿ ಈ ದಶಮಾಂಶವನ್ನು ಹಾಗೆ ಇಟ್ಬಿಡ್ರಿ. 5 + 0 5, 3 + 1 4, ಇದು 100 ಸ್ಥಾನ, 545.2. ವಿದ್ಯಾರ್ಥಿಗಳೇ, ನೀವಿಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ 3 ಅಂಕಗಳು ಸಿಗ್ತಾವು. ವಿದ್ಯಾರ್ಥಿಗಳು ಟೆಕ್ಸ್ಟ್ ಬುಕ್ ಆನ್ಸರ್ಗೆ ಇದನ್ನು ಹೋಲಿಸಿದ್ರಪ್ಪ ಅಂದ್ರೆ ಅದು ನಿಮ್ದು 545, ಅದು ತಪ್ಪದ, ಇದು ಸರಿಯಾದ ಉತ್ತರ. ವಿದ್ಯಾರ್ಥಿಗಳೇ, ನಾವು ಇವಾಗ ಬಿಡಿಸೋಣ 3ನೇ ಲೆಕ್ಕ. ಕೆಳಗಿನ ವಿತರಣೆಯು ಒಂದು ಪ್ರದೇಶದ ಮಕ್ಕಳ ದಿನನಿತ್ಯದ ಕೈ ಖರ್ಚಿನ ಹಣವನ್ನು ತೋರಿಸುತ್ತದೆ. ಸರಾಸರಿ ಕೈ ಖರ್ಚಿನ ಹಣವು ₹18 ಆದರೆ ಬಿಟ್ಟು ಹೋಗಿರುವ ಆವೃತ್ತಿ ಎಫ್ ಅನ್ನು ಕಂಡು ಹಿಡಿಯಿರಿ. ವಿದ್ಯಾರ್ಥಿಗಳು, ಇದು ಕೂಡ ಇಂಪಾರ್ಟೆಂಟ್ ಪ್ರಾಬ್ಲಮ್. ನೀವು 3 ಅಂಕಕ್ಕ ಇಲ್ಲಿ ಏನಪ್ಪಾ ಅಂದ್ರೆ ಅವ ಸರಾಸರಿ ಅವನೇ ಕೊಟ್ಟಾನ, ಸರಾಸರಿ ಕೈ ಖರ್ಚಿನ ಸರಾಸರಿ ಕೊಟ್ಟಾನ ಅವ ಎಕ್ಸ್ ಬಾರ್ನ ಬೆಲೆ. ನಿಮಗೆ ಇಲ್ಲಿ ಒಂದು ಎಫ್ ಬಿಟ್ಟ ನೋಡ್ರಿ ಆವೃತ್ತಿ, ಇದರ ಆವೃತ್ತಿಯನ್ನ ಕಂಡುಹಿಡಿಬೇಕು. ಈಗ ನೋಡ್ರಿ, ದಿನನಿತ್ಯ ಕೈ ಖರ್ಚಿನ ಹಣ 11ರಿಂದ 13 ರೂಪಾಯಿ ಯೂಸ್ ಮಾಡೋ ಮಕ್ಕಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 7 ಜನ ಅದಾರ. 13ರಿಂದ 15 ರೂಪಾಯಿ ಯೂಸ್ ಮಾಡೋ ಮಕ್ಕಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 6 ಜನ ಮಕ್ಕಳು ಇಷ್ಟು ಹಣ ಯೂಸ್ ಮಾಡ್ತಾರೆ. 15ರಿಂದ 17 ರೂಪಾಯಿ ಪ್ರತಿ ಮಗು ಯೂಸ್ ಮಾಡ್ತಕ್ಕಂಥ ಸಂಖ್ಯೆ ಎಷ್ಟಪ್ಪ ಅಂದ್ರೆ 9. ಪ್ರತಿ ಮಗು 17ರಿಂದ 19 ರೂಪಾಯಿ ಯೂಸ್ ಮಾಡ್ತಕ್ಕಂಥ ಮಕ್ಕಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 13 ರೂಪಾಯಿ. ಅದೇ ತರ 19ರಿಂದ 21 ರೂಪಾಯಿ ಯೂಸ್ ಮಾಡ್ತಕ್ಕಂಥ ಮಕ್ಕಳ ಸಂಖ್ಯೆ ಎಷ್ಟು ಅನ್ನೋದನ್ನ ನಾವು ಕಂಡುಹಿಡಿಬೇಕು. 21ರಿಂದ 23 ರೂಪಾಯಿ ಖರ್ಚು ಮಾಡೋರು 5 ಜನ ಅದಾರ. 23ರಿಂದ 25 ರೂಪಾಯಿ ಖರ್ಚು ಮಾಡೋರು ಎಷ್ಟು ಜನಪ್ಪ? 4 ಜನ ಅದಾರ. ನಮಗ ಅಲ್ಲಿ ಎಫ್ ನ ಬೆಲೆಯನ್ನ ಕಂಡುಹಿಡಿಬೇಕು ವಿದ್ಯಾರ್ಥಿಗಳೇ. ಓಕೆ ವಿದ್ಯಾರ್ಥಿಗಳು, ನಾವು ಇವಾಗ ಅದನ್ನ ಕಂಡುಹಿಡಿಯೋಣ. ಮೊದಲು ನಾವೇನ್ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಬೇಕಾದಂತ ಟೇಬಲ್ ಅನ್ನ ಹಾಕೊಳ್ಳೋಣ ನಾವು. ನಾನು ಇವಾಗ ಆಲ್ರೆಡಿ ರೆಡಿ ಮಾಡಿದ್ದೀನಿ ನೋಡ್ರಿ. ಪ್ರಶ್ನೆಯಲ್ಲಿ ಯಾವ ತರ ಐತಿ ಆಸ್ ಇಟ್ ಈಸ್ ಅನ್ನು ಬರೀರಿ. ಇದಕ್ಕೆ ವರ್ಗಾಂತರ ಬರ್ಕೋಬೇಕು. ಸೇಮ್ ಪ್ರಶ್ನೆಯನ್ನ ಮಕ್ಕಳ ಸಂಖ್ಯೆ ಅದನ್ನ ನಾವು ಆವೃತ್ತಿ ಅಂತ ಕರಿತೀವಿ, ಅದನ್ನು ನೀವು ಯಥಾ ಪ್ರಕಾರ ಆಸ್ ಇಟ್ ಈಸ್ ಬರ್ಕೊಂಡ್ಬಿಡ್ರಿ. ಇನ್ನು ಮಧ್ಯ ಬಿಂದು ಕಂಡುಹಿಡಿದು ನಿಮ್ಗೆ ಆಲ್ರೆಡಿ ಗೊತ್ತದ. ಮಧ್ಯ ಬಿಂದು ಅನ್ನೋದು ನಮ್ಮ ವರ್ಗಾಂತರದ ಕೆಳಮಿತಿ ಮೇಲೆ ಮೇಲ್ಮಿತಿಯನ್ನು ಕೂಡಿಸಿ 2ರಿಂದ ಭಾಗಿಸ್ಬೇಕು, ಅದು ಅದರದ ಈ ವರ್ಗಾಂತರ ಮಧ್ಯ ಬಿಂದು ಸಿಗ್ತೈತಿ. ಇವಾಗ ನೋಡ್ರಿ, 11 + 13 ಎಷ್ಟಾಯ್ತಪ್ಪ ಅಂದ್ರೆ 2 ಕೂಡಿಸಿದ್ರೆ 24 ಆಯ್ತು. ಇದರ ಮಧ್ಯ ಬಿಂದು ಅಂದ್ರೆ 2ರಿಂದ ಭಾಗಿಸ್ಬೇಕು. ಎಷ್ಟು ಬರ್ತೈತಪ್ಪ ಅಂದ್ರೆ 12. 2 ಒಂದ್ಲೆ 2, 2 ಒಂದ್ಲೆ 2. ನಿಮ್ಗೆ ಗೊತ್ತಾಗ್ಲಿಪ್ಪ ಅಂದ್ರೆ ಅದ್ರ ಅರ್ಧ ಬರ್ದು ಬಿಡ್ರಿ ಸಾಕು, ಮಧ್ಯ ಬಿಂದು ಆಗ್ಬಿಡ್ತೈತಿ 12. ಇನ್ನು ಎಲ್ಲ ಕಡೆ ನೋಡ್ರಿ, 15ರಾಗ 13 ಕಳೆದ್ರ ಇವ್ ಯಾಕಪ್ಪ ಅಂದ್ರೆ ಇವು ವಿಮುಕ್ತ ದತ್ತಾಂಶಗಳು. ಅಂದ್ರೆ ಮೇಲ್ಮಿತಿ ಒಳಗೆ ನೀವು ಕೆಳಮಿತಿ ಕಳೆದ್ರೆ ಸಾಕು, ಆ ವರ್ಗಾಂತರದ ಗಾತ್ರ ಸಿಗ್ತೈತಿ ವಿಮುಕ್ತ ದತ್ತಾಂಶಕ್ಕ. ಯಾಕಪ್ಪ ಅಂದ್ರೆ ಮುಂದಿನ ಇಲ್ಲಿನ ಮೇಲ್ಮಿತಿ ಏನದ ಮುಂದಿನ ವರ್ಗಾಂತರದಾಗಿರ್ತೈತಿ. ಅಂತ ದತ್ತಾಂಶಕ್ಕೆ ನಾವು ವಿಮುಕ್ತ ಅಂತ ಕರಿತೀವಿ. ಸಂವೃತ್ತ ದತ್ತಾಂಶ ಬರ್ತಾವ, ಆ ಮೇಲ್ಮಿತಿ ಕೂಡ ಅದೇ ವರ್ಗಾಂತರದಾಗೆ ಇರ್ತೈತಿ. ಹಂಗಿದ್ದಾಗ ನೀವು ಕಳೆದಾಗ ಅದು ಅದರದ ಗಾತ್ರ ಆಗಂಗಿಲ್ಲ. 15ರಾಗ 3 ಕಡೆ 2, 17ರಾಗ 5, 15 ಕಡೆ 2, ಎಲ್ಲಾ ಕಡೆ ಏನಪ್ಪಾ ಅಂದ್ರೆ ವರ್ಗಾಂತರ ಗಾತ್ರ 2ನೇ ಐತಿ. ಇದನ್ನ ಕನ್ಫರ್ಮ್ ಮಾಡ್ಕೊರಿ. ಅದು ಫಿಕ್ಸ್ ಇತ್ತು ಅಂದ್ರೆ ಇದ್ರಾಗ 2 ಕುಡ್ಸ್ಕೋತ ಹೋಗ್ಬಿಟ್ರಿ. ವರ್ಗಾಂತರದ ಗಾತ್ರ ಎಷ್ಟು ಅದ್ ನೋಡ್ರಿ, ಅಷ್ಟ ಇದ್ರಾಗ ಕುಡ್ಸ್ಕೋತವ್ರಿ. ಮುಂದಿಂದ ಪ್ರತಿಯೊಂದು ವರ್ಗಾಂತರದ ಮಧ್ಯ ಬಿಂದು ಸಿಗ್ತೈತಿ ನಮಗೆ. 12ರಾಗ 2 ಕೂಡಿಸಿದ್ರೆ 14, 14ರಾಗ 2 ಕೂಡಿಸ್ರಿ 16, 16ರಾಗ 2 ಕೂಡಿಸ್ರಿ 18, 18ರಾಗ 2 ಕೂಡಿಸ್ರಿ 20, 20ರಾಗ 2 ಕೂಡಿಸ್ರಿ 22, 22ರಾಗ 2 ಕೂಡಿಸ್ರಿ 24. ನಿಮ್ಗೆ ಏನಾದ್ರು ಡೌಟ್ ಇತ್ತಂದ್ರೆ ಯಾವ್ದು ಬೇಕಾದ 2 ಕೂಡಿಸ್ರಿ, ಅದರ ಮಧ್ಯ ಬಿಂದು ಕಂಡಿಡ್ರಿ. 21 + 19 40 ಆಯ್ತು. 40ರ ಅರ್ಧ 20.
ಈ ಥರ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಂದ್ರೆ 23 + 21 24 24ನ 2ರಿಂದ ಭಾಗಿಸಿದ್ರ ಮಧ್ಯ ಬಿಂದು. ಓಕೆ, ಕರೆಕ್ಟ್ ಅದ ವಿದ್ಯಾರ್ಥಿಗಳೇ. ಇವಾಗ ಎಫ್ ಎಕ್ಸ್ ಅಂದ್ರೆ ಎಫ್ ಇಂಟು ಎಕ್ಸ್ ಅಂದ್ರೆ ಇವೆರಡು ಕಾಲಮ್ಸ್ ಅನ್ನ ಗುಣಿಸಬೇಕು, ಅನುರೂಪ ಸಂಖ್ಯೆಗಳನ್ನು ಗುಣಿಸಬೇಕು. ಅದ್ರ ಮುಂದೆ ಯಾವ್ತದೆ? ಇದು 12 7 84. ಕರೆಕ್ಟ್ ಆಗಿ ನೋಡ್ರಿ, ಮಗ್ಗಿ ಬರ್ಬೇಕು ಇಲ್ಲಿ. ಮಗ್ಗಿ ಭಾಳ ಇಂಪಾರ್ಟೆಂಟ್. 7 2 14, 1 ಕೈಲ 7 1 7 8 1. ನಿಮ್ಗೆ 16 4 14 ಗುಂಡ್ಲೆ 16 6 4 24, 2 ಕೈಲ 6 1 6 6 2 8. 9 6 54, 5 ಕೈಲ 9 1 9 9 + 5 14. ಇನ್ನು 13 ಮಗ್ಗಿ ಬರ್ತಾವ ನಿಮ್ಗೆ. ಇಲ್ಲ ಅಂದ್ರೆ ನೋಡ್ರಿ, ಇಲ್ಲಿ ಎಲ್ಲಾರು ಸಪ್ರೇಟ್ ಬರ್ರಿ. 18 ಗುಂಡ್ಲೆ 13, 3 8 24, 3 1 3 3 2 5. ಈ ಥರ ಮಾಡ್ಬೇಕು ನೀವು ಬರ್ಲಿಕ್ಕಂದ್ರ. ಇನ್ನು ನೆಕ್ಸ್ಟ್ 1 8 8 1 1 1 ಕೂಡಿಸ್ಬಿಡ್ರಿ. 4 5 8 13, 1 ಕೈಲ 234 ಬಂದ್ಬಿಡ್ತೀವಿ. ಇಲ್ಲಿ ಗುಣಾಕಾರ ತಪ್ಪಾಗಿತ್ತು ಅಂದ್ರೆ ನಿಮ್ ಕಂಪ್ಲೀಟ್ ಆಗಿ ಲೆಕ್ಕನೇ ಹೋಗ್ಬಿಡ್ತೈತಿ. ಹಾಗಾಗಿ ಎಷ್ಟು ಬರ್ತಪ್ಪ? 234. ಇಲ್ಲಿ ಅರೇಂಜ್ ಮಾಡುವ ಕೂಡ ಕರೆಕ್ಟ್ ನೋಡಿ. ಬಿಡಿ ಸ್ಥಾನ ಕೆಳಗೆ ಬಿಡಿ ಸ್ಥಾನ, 10 ಸ್ಥಾನ ಕೆಳಗೆ 10 ಸ್ಥಾನ, 100 ಸ್ಥಾನ ಕೆಳಗೆ 100 ಸ್ಥಾನ ಇರಲಿ. ಇನ್ನು ಇವು ಎರಡು ಗುಣಾಕಾರ ಮಾಡ್ರ ಎಫ್ ಇಂಟು 20 ಇದೇನಾಗ್ಬಿಡ್ತಪ್ಪ ಅಂದ್ರೆ 20 ಎಫ್ ಆಗಿಬಿಡ್ತೀವಿ ವಿದ್ಯಾರ್ಥಿಗಳು. ಹಾಗೆ ಬರ್ದು ಬಿಡ್ರಿ ಅದನ್ನು. ಇನ್ನು 22 5 110, 4 4 16, 1 ಕೈಲ 4 2 8 8 1 ಕೈಲ 9 ಅಂದ್ರೆ 24 4 96. ಇನ್ನು ವಿದ್ಯಾರ್ಥಿಗಳು ನಮ್ಗೆ ಸಿಗ್ಮಾ ಎಫ್ ಎಕ್ಸ್ ಸಿಕ್ತು, ಎಫ್ನು ಸಿಕ್ತು, ಎಫ್ ಅದ. ಇನ್ನು ನಮಗೆ ಸಿಗ್ಮಾ ಎಫ್ ಎಕ್ಸ್ ಬೇಕು. ಸಿಗ್ಮಾ ಎಫ್ ಎಕ್ಸ್ ಮತ್ತು ಸಿಗ್ಮಾ ಎಫ್ ಬೇಕು. ಯಾಕಂದ್ರೆ ನಮ್ಮ ಸೂತ್ರ ಏನದ? ಸರಾಸರಿ. ಸರಾಸರಿ ಇಜ್ಕಲ್ ಟು ಏನಪ್ಪಾ ಸೂತ್ರ? ಎಕ್ಸ್ ಬಾರ್ ಇಜ್ಕಲ್ ಟು, ಇದು ನೇರ ವಿಧಾನದಿಂದ ಬಿಡ್ಸಾಕತ್ ನಾನು, ಸಿಗ್ಮಾ ಎಫ್ ಎಕ್ಸ್ ಅಫಾನ್ ಸಿಗ್ಮಾ ಎಫ್. ಈಗ ನಮ್ಗೆ ಆಲ್ರೆಡಿ ಸರಾಸರಿಯನ್ನ ಅವರೇ ಕೊಟ್ಟಾರ ಟೆಕ್ಸ್ಟ್ ಬುಕ್ ಕ್ವಶನ್ದಾಗ. ಎಷ್ಟಪ್ಪ ಅಂದ್ರೆ 18 ಐತಿ. ಹಾಗಾಗಿ ಸರಾಸರಿ ಸ್ಥಾನದಾಗ ನಾವು ಎಷ್ಟು ಬರಬೇಕು? 18 ಬರಿಬೇಕು. ಇನ್ನು ನೀವೆಲ್ಲ ಕೂಡಿಸ್ಬೇಕು ವಿದ್ಯಾರ್ಥಿಗಳೇ. ಅದಕ್ಕೆ ಮುಂಚೆ ನೀವು ಮತ್ತೆ ಎಫ್ ಈ ಸಿಗ್ಮಾ ಎಫ್ ಎಕ್ಸ್ ಸಿಗ್ಮಾ ಎಫ್ ಬೆಳಿಬೇಕಂದ್ರೆ ಸಿಗ್ಮಾ ಎಫ್ ಬೇಕಾಗಿದ್ದಾನೆ ಎಲ್ಲ ಕೂಡಿಸ್ರಿ. 7 6 13, 13 + 9 22, 22 + 3 25, 25 + 5 30, 30 + 4 34. ಇಲ್ಲಿ 4 ಬರೀರಿ, 3 ಕೈಲ. ಇಲ್ಲಿ 10ರ ಸ್ಥಾನದಾಗ 1 ಅದ, 1 + 3 4 ಆಯ್ತು. ಇದು 44 + ಎಫ್, 44 ಎಫ್ ಪ್ಲಸ್ ಅಥವಾ ಎಫ್ + 44 ಅಂತ ಬರಿಬಹುದು ವಿದ್ಯಾರ್ಥಿಗಳು. ಇಲ್ಲಿ ಕೂಡ ನೀವು ಅದೇ ತರಾನೇ ಮಾಡಬೇಕು. ಇದು 20 ಎಫ್ ಅನ್ನು ಹಾಗೆ ಇಟ್ಬಿಟ್ರಿ ಫಸ್ಟ್. ಅದನ್ನ ಯಾವ್ದಾರ ಕೂಡ್ಸಕ್ ಬರಂಗಿಲ್ಲ, ಅದು ವಿಜಾತಿ ಪದ ಆಗ್ತೈತಿ. ಇನ್ನು ಅದು 20 ಎಫ್ ಅನ್ನು ಇದನ್ನೊಂದು ಬಿಟ್ಟ ಉಳ್ಕಾದ ಎಲ್ಲ ಸಂಖ್ಯೆಗಳನ್ನ ಕೂಡ್ಸ್ಕೋಬೇಕು. ಎಷ್ಟದಪ್ಪ? ಇಲ್ಲಿ 4 4 4 4 4 8 4 12 4 4 16, 16 + 6 22 2 ಕೈಲ. ಇನ್ನು 10ರ ಸ್ಥಾನ 8 1 8 8 16, 16 4 20, 20 + 3 23, 24, 24 + 9 33, 33 + 2 35, 3 ಕೈಲ. ಇನ್ನು 100ರ ಸ್ಥಾನ 1 2 3 3 1 4 4 + 3 ಕೈಲ 7 ವಿದ್ಯಾರ್ಥಿಗಳೇ. ಇದು ಬಂದ್ಬಿಡ್ತು 752. ಇವಾಗ ಇಲ್ಲಿ ಬೆಲೆ ಹಾಕ್ಬಿಡ್ರಿ. ಸಿಗ್ಮಾ ಎಫ್ ಎಕ್ಸ್ ಅಂದ್ರೆ 20 ಎಫ್ + 752 ಡಿವೈಡೆಡ್ ಬೈ ಸಿಗ್ಮಾ ಎಫ್ ನ ಬೆಲೆ 44 + ಎಫ್. ಈ ಎಲ್ಲ ಬೆಲೆ ಹಾಕ್ತೀವಿ ವಿದ್ಯಾರ್ಥಿಗಳು. ಇವಾಗ ನಾವೇನ್ ಮಾಡಬೇಕು ಅಂದ್ರೆ ಎಫ್ ಗಳನ್ನ ಒಂದ್ ಕಡೆ ತಗೋಬೇಕು. ಹಾಗಾಗಬೇಕಾಗಿತ್ತಂದ್ರೆ ಇದು ಎಫ್ ಫಸ್ಟ್ ಏನಪ್ಪ ಅಂದ್ರೆ ಭಾಗಾಕಾರದಾಗ ಐತಿ. ಈ ಕಡೆ ಹೋಯ್ತು ಗುಣಸ್ರಿ ಅಂದ್ರೆ ಏನಾಗ್ಬಿಡ್ತು ನೋಡಿದು 18 ಇಂಟು ಬ್ರಾಕೆಟ್ 44 + ಎಫ್. ಇವೆರಡು ಗುಣಾಕಾರ. ಇದು ಹಾಗೆ ಬರೀರಿ 20 ಎಫ್ + 752. ಇನ್ನು ಇವೆರಡು ಗುಣಿಸ್ರಿ
44 ಗುಂಡ್ಲೆ 18 ಇಲ್ಲಿ ಗುಣಾಕಾರ ಮಾಡೋಣ. ಇಲ್ಲಿ 18 ಗುಂಡ್ಲೆ 44 4 ಎಂಟ್ಲೆ 32 3 ಕೈಲ 4 ಒಂದೇ 4 4 ಪ್ಲಸ್ 3 7. ಇನ್ನು ಮತ್ತೆ ಈ 4 ಗುಣಿಸಿದ್ರ 18 4 ಮತ್ತೆ ಅಷ್ಟೇ ಬಂದ್ಬಿಡ್ತೈತಿ. 2 ಇದು 9 ಇದು 7 792. 2 ಗುಣಾಕಾರ ಎಷ್ಟಪ್ಪ 792 ಪ್ಲಸ್ 18 ಗುಂಡ್ಲೆ ಅಪ್ಪ ಅಂದ್ರೆ 18 ಎಫ್ ಇದು 20 ಎಫ್ ಪ್ಲಸ್ ಇದು 752. ವಿದ್ಯಾರ್ಥಿಗಳು ಇವಾಗ 2 ಎಫ್ ಒಂದು ಕಡೆ ತಗೋರಿ, 2 ಸಂಖ್ಯೆಗಳನ್ನ ಇನ್ನೊಂದು ಕಡೆ ತಗೋರಿ. ಈ ಎಫ್ ಇಲ್ಲೇ ದೊಡ್ಡದಪ್ಪ, ಹಾಗಾಗಿ ಸಣ್ಣದನ್ನ ಈ ಕಡೆ ತಗೋತ ಪ್ಲಸ್ ಉಳಿದೈತಿ. 792 ಇಲ್ಲೇ ಇರಲಿ. ಈ ಪ್ಲಸ್ 752 ಈ ಕಡೆ ತಗೊಂಡಾಗ ಮೈನಸ್ 752. ಈ ಪ್ಲಸ್ 20 ಇಲ್ಲೇ ಇರಲಿ. ಈ ಪ್ಲಸ್ 18 ಈ ಕಡೆ ತಗೊಂಡಾಗ ಮೈನಸ್ 18 ಎಫ್. ಇನ್ನು 792ರಾಗ 752 ಕಳ್ಬೇಕು ನೋಡ್ರಿ. 2ರಾಗ 2 ಕಳೆದ್ರೆ ಏನ್ಬಿಡಪ್ಪ 0. 9ರಾಗ 5 ಕಳೆದ್ರೆ 4. ಇದು 7 ಆಗಬೇಕು 0 ಅಂದ್ರೆ 40 ಬರ್ತದೆ. ಇನ್ನು 20 ಎಫ್ ರಾಗ 18 ಎಫ್ ಕಳೆದ್ರೆ ಇದು ಬಂದ್ಬಿಡ್ತು ವಿದ್ಯಾರ್ಥಿಗಳೇ 2 ಎಫ್. ನಮಗೆ ಬೇಕಾಗಿರೋದು ಎಫ್ ನ ಬೆಲೆ 2 ಗುಣಾಕಾರದ ಈ ಕಡೆ ತಂದ್ಬಿಡ್ರಿ ಭಾಗಾಕಾರ ಆಗ್ಬಿಡ್ತು. ಬಾಕಿ 2 ಒಂದ್ಲೇ 2 2 2ಲೇ 4 ಮುಂದಿನ 0. therefore 20 is equal to f or f is equal to 20. ಓಕೆ ವಿದ್ಯಾರ್ಥಿಗಳೇ, ಇಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ 3 ಅಂಕ. ಇದು ಕೂಡ ಸುಲಭವಾಗಿತ್ತು. ಇಲ್ಲಿ ನೋಡ್ರಿ ನೀವು ಸರಿಯಾಗಿ ಇದು ಇಂಪಾರ್ಟೆಂಟ್. ಈ 20 ಎಫ್ ಅನ್ನ ಇದ್ರಾಗ ಕೂಡ್ಸ್ಕೊಳಕ್ ಬರಂಗಿಲ್ಲ, ಸಪ್ರೇಟ್ ಆಗಿಡ್ಬೇಕು. ಇಲ್ಲಿ ಕೂಡ ನೋಡ್ರಿ ಎಫ್ ಅನ್ನ ಸಪ್ರೇಟ್ ಎಫ್ ಅನ್ನ ಬಿಟ್ಟು ಕೂಡಿಸ್ಬೇಕು, ಆ ಎಫ್ ಅನ್ನ ಹಾಗೆ ಇಡಬೇಕು. ಸೂತ್ರ ಅಂತೂ ಬರೀತೀರಿ, ಬೆಲೆ ಹಾಕ್ತೀರಿ, ಸಿಂಪ್ಲಿಫಿಕೇಶನ್ ಮತ್ತೇನೂ ಇಲ್ಲ. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಟ್ವಿಸ್ಟ್ ಮಾಡ್ರೆ ಈ ತರ ನಿಮ್ಗೆ ಕೇಳ್ಬೋದು. ಆಲ್ಮೋಸ್ಟ್ ಏನಪ್ಪ ಬಹಳಷ್ಟು ಸಿಂಪಲ್ ಪ್ರಶ್ನೆನ ಕೇಳ್ತಾನ. ವಿದ್ಯಾರ್ಥಿಗಳೇ, ಇನ್ನು ಮುಂದಿನ ವಿಡಿಯೋದಲ್ಲಿ ನಾನೇನ್ ಮಾಡ್ತೇನಪ್ಪ ಅಂದ್ರೆ ಈ ಅಭ್ಯಾಸದ ಉಳಿದ ಪ್ರಶ್ನೆಗಳನ್ನ ಬಿಡಿಸ್ತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ.